ಹಾವೇರಿಯ ನಾಗೇಂದ್ರಮಟ್ಟಿಯಲ್ಲಿ ಮನೆಗಳ್ಳತನ ನಡೆದಿರೋದ್ರ ಬಗ್ಗೆ ವರದಿ ಆಗ್ತಾ ಇದೆ. ಅದು ಕೂಡ ಬೀಗ ಹಾಕಿದ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡಲಾಗ್ತಿದೆಯಂತೆ. ಕಳ್ಳತನ ಮಾಡಿ ಮನೆಯಿಂದ ಚಿನ್ನಾಭರಣ ಸೇರಿದಂತೆ ವಿವಿಧ ವಸ್ತುಗಳನ್ನ ಕಳುವು ಮಾಡ್ಕೊಂಡು ಪರಾರಿಯಾಗ್ತಿದ್ದಾರೆ. ಈಗ ಸದ್ಯಕ್ಕೆ 7ಕ್ಕೂ ಅಧಿಕ ಮನೆಗಳ ಕಳ್ಳತನ ಮಾಡಿದ್ದಾರೆ ಖದೀಮರು ಅನ್ನುವಂಥದ್ರ ಬಗ್ಗೆ ವರದಿಯಾಗಿದೆ. ಗದ್ದ ಮನೆಯಲ್ಲಿ ಟೀ ಬೇರೆ ಮಾಡ್ಕೊಂಡು ಕುಡ್ದೋಗ್ತಾರಂತೆ ಈ ಕಳ್ಳರು. ಮನೆ ಕಳ್ತನಕ್ಕೆ ಅಂತ ನುಗ್ಗಿದ್ದು ಅಲ್ಲದೆ ಆರಾಮ ಕಳ್ತನ ಮಾಡ್ಕೊಂಡು ಅಲ್ಲೇ ಇದ್ದು ಟೀಗಿ ಎಲ್ಲ ಕುಡ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಹೋದ್ರೆ ಏನು ಆಶ್ಚರ್ಯ ಇಲ್ಲ ಅನ್ಸುತ್ತೆ ಇವರು. ಸೊ ಅಂದರೆ ಅಷ್ಟರ ಮಟ್ಟಿಗೆ ಇವ್ರುಗಳಿಗೆ ಭಯ ಅನ್ನೋದೇ ಇಲ್ಲ ಅಂತ. ಪೊಲೀಸರು ಭಯ ಇಲ್ಲ, ಯಾವುದ್ರ ಭಯನೂ ಇಲ್ಲ ಇವರಿಗೆ. ಏನಪ್ಪಪ್ಪ ಅಂದರೆ ಸಿಗಾಕೊಂಡ್ರೆ ಒಂದು 6 ತಿಂಗಳು ಒಳಗಿರ್ತೀವಿ, ಆಮೇಲೆ ಹೊರಗಡೆ ಬರ್ತೀವಿ ಅನ್ನೋ ರೀತಿಯಲ್ಲಿ ಇದೆ ಇವರ ಒಂದು ಕೆಲಸಗಳೆಲ್ಲವೂ. ನೋಡಿ ಅಲ್ಲಿ ಬೀರುವಲ್ಲಿರುವಂಥ ಸಾಮಾನುಗಳನ್ನೆಲ್ಲವನ್ನು ಬೀರು ಒಡೆದು ಅದರೊಳಗಿಂದ ತಗೊಂಡು ಚಿನ್ನಾಭರಣ ನಗದಿದ್ರೆ ನಗದು ದೋಚ್ಕೊಂಡು ಮನೆಯಲ್ಲೇ ಅಲ್ಲೇ ಟೀನು ಮಾಡಿಕೊಂಡು ಕುಡ್ಕೊಂಡು ಹೋಗ್ತಾ ಇದ್ದಾರಂತೆ. ಸುಮಾರು 7ಕ್ಕೂ ಹೆಚ್ಚು ಪ್ರಕರಣಗಳು ಈಗಾಗಲೇ ವರದಿಯಾಗಿವೆ. ಇದ್ರ ಬಗ್ಗೆ ಪೊಲೀಸರು ಕೂಡ ಈಗ ತಲೆಕೆಡಿಸ್ಕೊಂಡು ಅವ್ರನ್ನ ಹುಡುಕ್ತಾ ಇದ್ದಾರೆ. ನಾಗೇಂದ್ರಮಟ್ಟಿಯ ಜನ ಸದ್ಯಕ್ಕೆ ಕಂಗಾಲಾಗ್ಬಿಟ್ಟಿದ್ದಾರೆ. ಹಾವೇರಿಯ ನಾಗೇಂದ್ರಮಟ್ಟಿ ಇದು. 3 ಸರಿ ನಮ್ದು ಕಳವಾಗಿದೆ. ಕದ ಮುರಿದು ವಯರು ಕಬ್ಬಣ ಬೆಲೆ ಬಾಳು ಏನು ಪೇಂಟ್ ಗೇಂಟಿ ಎಲ್ಲ ಏನು ಉಳಿದಿಲ್ಲ ನೋಡ್ರಿ. ಎಲ್ಲ 3 ಸರಿ ಸ್ವಚ್ಛ ಮಾಡೋದು ಹೋಗೋದು. ಹಾಂ, ಕದ ಎಲ್ಲ ಮುರಿದು ಕಿಲಿ ಮುರಿದು ನಾವು ಪ್ಲೈವುಡ್ಡಿನ ಹಚ್ಚಿದ್ರು ಅದನ್ನು ಮುರಿದಾರ. ಹಾಂ, ಮೊದಲು ಸಿಮೆಂಟಿಂದ ಹಚ್ಚಿದ್ವಿ ಅದನ್ನು ಮುರಿದಾರ. ಕಿಲಿ ಎಷ್ಟು ತರಬೇಕು, ಕಿಲಿ 3-4 ಮುರಿದಾರ. ಹಾಂ, ಪೊಲೀಸರು ಏನು ಆಧಾರನೇ ಇಲ್ಲ ನಮ್ಮ ಹಾವೇರಿಯಾಗ. ಕಂಪ್ಲೇಂಟ್ ಹೇಳಿದ್ರು ಗಸ್ ತಿರ್ಗಾ ಒಬ್ಬ ಪೊಲೀಸರಿಗೆ ಹೇಳಿದ್ರೆ CC ಕ್ಯಾಮ್ರಾ ಹಾಕರ್ರಿ ಅಂದ್ರೆ ನಮಗೆ. ಹಾಂ, ಏನು ಹಿಂಗೆ ಹೇಳಿದ್ರ ಮತ್ತು ಅವ್ರು ಹಾಕಿರೋದು. ಇವತ್ತು ನೋಡ್ರಿ, ಆವಾಗ ಹಂಗೆ ಕ್ರಮ ತೊಗೊಂಡಿದ್ರೆ ಇವತ್ತು ಇಷ್ಟೊಂದು ಹಾಕೋದಿಲ್ಲ. ನಾ ಯಾವಾಗ ಹೇಳಿದ್ದೆ, 1 ವರ್ಷದ ಹಿಂದೆ ಹೇಳಿದ್ದೆ ನಾನು. ಅವಾಗ ಒಂದು ಮನೆ ಕಳವಾಗೈತ್ರಿ. 8 ಗ್ರಾಮ್ ಬಂಗಾರ ಹೋಗೈತ್ರಿ. 15 ತೊಲಿ ಬೆಳ್ಳಿ ಹೋಗೈತ್ರಿ. 25,000 ರೂಪಾಯಿ ಕ್ಯಾಶ್ ಹೋಗೈತ್ರಿ. ನಾವು ಇರ್ಲಿಲ್ರಿ, ನಮ್ಮ ಮನೆಯವ್ರಿಗೆ ಹುಷಾರಿರ್ಲಿಲ್ಲ, ಆಸ್ಪತ್ರೆಗೆ ಅಂತ ಹೋಗಿದ್ವಿ. ನಮ್ಮ ಹಳೆ ಮನೆಯಾಗ ಹೋಗಿದ್ವಿ ನಾವು. ಅವತ್ತು ರಾತ್ರಿ ಆಗೈತ್ರಿ. ಒಟ್ಟು ಅವತ್ತು ನಿನ್ನೆ ರಾತ್ರಿ ಆಗೈತ್ರಿ. ಅದು ಎಷ್ಟು ಗಂಟೆಗೆ ನಮ್ಗೆ ಗೊತ್ತಿಲ್ಲ. ನಾವು ರಾತ್ರಿ ಬಂದಿಲ್ರಿ ಇಲ್ಲೇ. ನಾವು ಅಲ್ಲೇ ಹಳೆ ಮನೆ ಉಳ್ಕೊಂಡಿದ್ವಿ. ನಮ್ಮ ಮನೆಯವ್ರು ಹುಷಾರಿಲ್ಲ ಅಂತಂದು ಅಲ್ಲಿ ಉಳ್ಕೊಂಡಿದ್ವಿ ನಾವು. ನಿನ್ನ ಒಂದು ದಿವ್ಸಕ್ಕೆ ಹಂಗೆ ಆಗೈತ್ರಿ. ಈ ಬೀಗ ಚಾವಿ ತೆಗ್ದಲ್ರಿ ಅವರು. ಅದು ರಾಡ್ ಹಾಕಿ ಎಬ್ಬ್ಯಾರ. ಅದನ್ನ ಒಳಗಡೆ ಕಬ್ಬಿಣದ ರಾಡ್ ಇರ್ತದಲ್ಲ, ಅದನ್ನ ಹಾಕಿ ಎಬ್ಬ್ಯಾರ್ರಿ. ಒಳಗಡೆ ಗಾಡ್ರೇಜ್ ಮುರಿದಾರಿ. ಒಳಗಡೆ ಮುರಿದು ಒಳಗಡೆ ಏನು ಬೇಕು ಅವ್ರು ತೊಗೊಂಡು ಹೋಗ್ಯಾರ್ರಿ. ಮತ್ತು ಬೇರೆ ಏನು ಒಯ್ದಲ್ರಿ, ಸೀರೆ ಏನು ಒಯ್ದಲ್ರಿ ಅವರು. ಬಂಗಾರ ಬೆಳ್ಳಿ ದುಡ್ಡು ಒಯ್ದಾರ. 8 ಗ್ರಾಮ್ ಬಂಗಾರ ಸರ್, 25,000 ರೂಪಾಯಿ ಕ್ಯಾಶ್, 15 ತೊಲಿ ಬೆಳ್ಳಿ ಹೋಗೈತೆ ಸರ್. ರಾತ್ರಿ ಹೋಗೈತೆ ರೀ. ಇಲ್ಲೆಲ್ಲ ಮತ್ತೆ ಪೊಲೀಸ್ ಚೌಕದ ಏನಿಲ್ಲ ಸರ್, ಇಲ್ಲೆಲ್ಲ ಹೋಗೈತಂತ್ರಿ. ಯಾರು ಇದ್ದಿಲ್ಲ ಅಂತ್ರಿ. ನಾವು 9 ಬೆಳಿಗ್ಗೆ ಬಂದಲ್ಲ ನಮ್ಮ ಮನಾರು ಹೇಳಿದಾಗ ನಮ್ಗೆ ಗೊತ್ತಾತ್ರಿ. ನಾವು ಬಂದಿರಿ ಮನೆಗೆ. ಈ ಏರಿಯಾದಾಗ ಎಷ್ಟು ಮನೆ ಕಳೆಯುವಂತ್ರಿ? 7 ಮನೆಯಾಗ ಅಂತ ನಮ್ದಂತೂ ನಾವು ಒಂದು 5 ಕೆಜಿ ಇಲ್ಲಿ ಬಂದು ಎಲ್ಲರೂ ಹೇಳಾಕ ಆಗೈತೆ ನಿಂದ ಆಗೈತೆ ಮಂದಿ ಹೇಳಿದ್ರೆ 7 ಮನೆ ಕರೆ ರಾತ್ರಿ ಗಸ್ಟ್ ಇಲ್ಲ ಅಂತ್ರಿ. ಇಲ್ಲಿ ಯಾರು ಗಸ್ಟ್ ಕ್ಯಾರ ಮೊದಲಿದ್ದ ಇಲ್ಲಿ ಪೊಲೀಸ್ ಸ್ಟೇಷನ್ ಇದ್ದಾಗ ಏನಾಗಿಲ್ಲ ಸರ್. ಇಲ್ಲಿ ಪೊಲೀಸ್ ಸ್ಟೇಷನ್ ಇಲ್ಲ.